ನಮಸ್ತೆ ಎಲ್ಲರಿಗೂ. ವೆಲ್ಕಮ್ ಟು ಶ್ರುತಿ ಎಜು ಸೆಂಟರ್. ಫ್ರೆಂಡ್ಸ್, ಇಂದಿನ ತರಗತಿಯಲ್ಲಿ ಕನ್ನಡ ವ್ಯಾಕರಣದಲ್ಲಿ ಬಹು ಮುಖ್ಯವಾದ ವಿಷಯವಾಗಿರುವಂತಹ ಕೃದಂತದ ಬಗ್ಗೆ ತಿಳಿದುಕೊಳ್ಳೋಣ. ಅದಕ್ಕಿಂತ ಮುಂಚೆ ನೀವಿನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಹೇಳಿದ್ರೆ ಇದೀಗ ಸಬ್ಸ್ಕ್ರೈಬ್ ಆಗಿ, ಹಾಗೆ ವಿಡಿಯೋನ ಸ್ಕಿಪ್ ಮಾಡಿ ಸಂಪೂರ್ಣವಾಗಿ ವೀಕ್ಷಿಸಿ. ಹಾಗಿದ್ರೆ ನೋಡೋಣ, ಕೃದಂತ ಅಂದರೆ ಏನು? ಧಾತುವಿಗೆ ಅಜ್ಞಾತ ಪ್ರತ್ಯಯಗಳಲ್ಲದೆ ಬೇರೆ ಪ್ರಕಾರದ ಪ್ರತ್ಯಯಗಳು ಸೇರುತ್ತವೆ. ಅವು ಕೃತ್ ಪ್ರತ್ಯಯ ಎನಿಸಿಕೊಳ್ಳುತ್ತದೆ. ನೋಡಿ, ಧಾತುಗಳಿಗೆ ಏನಾಗ್ತಾ ಇದೆ ಇಲ್ಲಿ? ಅಜ್ಞಾತ ಪ್ರತ್ಯಯಗಳು ಅಥವಾ ಅಜ್ಞಾತ ಪ್ರತ್ಯಯಗಳು ಮಾತ್ರ ಅಲ್ಲ, ಬೇರೆ ಪ್ರಕಾರದ ಪ್ರತ್ಯಯಗಳು ಕೂಡ ಸೇರ್ಕೊಳ್ತವೆ. ಆ ರೀತಿ ಬೇರೆ ಪ್ರತ್ಯಯಗಳು ಸೇರ್ಕೊಳ್ಳೋದನ್ನು ನಾವೇನಂತ ಕರ್ಕೊಳ್ತೀವಿ? ಕೃತ್ ಪ್ರತ್ಯಯ ಅಂತ ನಾವು ಅದನ್ನು ಕರಿತೀವಿ. ಕ್ರಿಯಾಪದದ ಮೂಲ ರೂಪವೇ ಧಾತು ಎನಿಸುವುದು. ಧಾತುಗಳಿಗೆ ಕೃತ್ ಎಂಬ ಪ್ರತ್ಯಯವು ಸೇರಲು ಉಂಟಾಗುವ ಹೊಸಪದದ ಪದಕ್ಕೆ ಕೃದಂತ ಎನ್ನುವರು. ವೆರಿ ಇಂಪಾರ್ಟೆಂಟ್ ಇದು, ಆಯಿತಾ? ಕ್ರಿಯಾಪದದ ಮೂಲ ರೂಪವೇ ಧಾತು. ನಾವು ಹೇಗೆ ತದ್ದಿತಾಂತ ಅಂತ ನಾವು ತಗೊಂಡಾಗ ನಾಮಪದಗಳಿಗೆ ನಾವು ಇಂಪಾರ್ಟೆನ್ಸ್ನ ಕೊಡ್ತೀವೋ, ಅದೇ ಥರ ಕೃದಂತ ಅಂತ ನಾವು ತಗೊಂಡಾಗ ಕ್ರಿಯಾಪದಗಳಿಗೆ ನಾವಿಲ್ಲಿ ಇಂಪಾರ್ಟೆನ್ಸ್ ಕೊಡ್ತೀವಿ. ಕ್ರಿಯಾಪದಗಳ ಮೂಲ ರೂಪವೇ ಧಾತು ಅಂತ ಅನ್ನಿಸ್ಕೊಳ್ತಾ ಇರುತ್ತೆ. ಈ ಧಾತುಗಳಿಗೆ ಕೃತ್ ಪ್ರತ್ಯಯಗಳು ಸೇರ್ಕೊಳ್ತವೆ, ಆಯಿತಾ? ಕೃತ್ ಪ್ರತ್ಯಯಗಳು ಸೇರಿದಾಗ ಏನಾಗುತ್ತೆ? ಹೊಸ ಪದ ಉಂಟಾಗುತ್ತೆ. ಆ ಹೊಸ ಪದಕ್ಕೆ ನಾವೇನಂತ ಕರ್ಕೊಳ್ತೀವಿ? ಕೃದಂತ ಅಂತ ನಾವು ಅದನ್ನು ಕರಿತೀವಿ. ಇಲ್ಲಿ ಉದಾಹರಣೆಯನ್ನು ಗಮನಿಸಿ. ಹೋಗುವ. ನೋಡಿ, ಹೋಗುವ ಅನ್ನುವಂಥದ್ದನ್ನು ಬಿಡಿಸಿದಾಗ ಏನಾಗುತ್ತೆ? ಹೋಗು ಪ್ಲಸ್ ವಾ ಪ್ಲಸ್ ಆ ಆಗತ್ತೆ ಅಲ್ವಾ? ಇದು ಒಂದು ಪದ. ಇದು ಯಾವ ಪದ ಆಗಿದೆ? ಕ್ರಿಯಾಪದ. ಕ್ರಿಯಾಪದ ಅಂದ್ರೇನು? ಕೆಲಸವನ್ನು ಸೂಚಿಸುವಂತಹ ಪದಗಳನ್ನು ನಾವು ಕ್ರಿಯಾಪದ ಅಂತ ಕರಿತೀವಿ, ಆಯಿತಾ? ಈಗ ಹೋಗುವದಲ್ಲಿ ಏನಾಗ್ತಿದೆ? ಹೋಗು ಅಂತ ಇದೆಯಲ್ಲ, ಇದು ಧಾತು ಅಂತ ನಾವು ಕರಿತೀವಿ, ಆಯಿತಾ? ಇಲ್ಲೇ ಹೇಳಿದೀವಲ್ವಾ, ಕ್ರಿಯಾಪದದ ಮೂಲ ರೂಪವೇ ಧಾತು ಅಂತ ಅಲ್ವಾ? ಕ್ರಿಯಾಪದದ ಒಳಗಡೆ ನಮಗೆ ಧಾತು ಇದೆ ಅಲ್ವಾ? ಈ ಧಾತುಗಳಿಗೆ ಏನಾಗಬೇಕು? ಈಗ ಕೃತ್ ಪ್ರತ್ಯಯ ಅನ್ನುವಂಥದ್ದು ಸೇರ್ಬೇಕಾಗಿರುತ್ತೆ, ಆಯಿತಾ? ಈ ಆ ಅನ್ನುವಂಥದ್ದು ಅಲ್ವಾ, ಇದೆಲ್ಲ ಏನಾಗಿರುತ್ತೆ ಅಂತ ಹೇಳಿದ್ರೆ ನಮಗೆ ಕೃತ್ ಪ್ರತ್ಯಯಗಳು ಆಗಿರುತ್ತೆ. ಈಗ ಇಲ್ಲಿ ಬರೆಯುವ ಅಂತ ಇದೆ ಅಲ್ವಾ? ಇದೊಂದು ಕ್ರಿಯಾಪದ ಅಲ್ವಾ? ಬರೆಯೋದು ಒಂದು ಕೆಲಸ ಅಲ್ವಾ? ಇದರಲ್ಲಿ ಧಾತು ಯಾವುದು? ಬರೆ ಅಲ್ವಾ? ಇಲ್ಲಿ ನೋಡಿ, ಬಿಡಿಸ್ಬರ್ದಾಗ ಏನಾಗ್ತಾ ಇದೆ? ಇಲ್ಲಿ ಪ್ಲಸ್ ಉವ ಪ್ಲಸ್ ಆ ಅಲ್ವಾ? ಮಾಡಿದ. ಮಾಡು ಪ್ಲಸ್ ದ ಪ್ಲಸ್ ಆ. ಓಡಿದ. ಓಡು ಪ್ಲಸ್ ದ ಪ್ಲಸ್ ಆ. ಹಾಗಿದ್ರೆ ಇಲ್ಲಿ ಇದೆಯಲ್ಲ, ಇದೆಲ್ಲ ಧಾತು ಅಂತ ಕರ್ಕೊಂಡ್ವಿ ಅಲ್ವಾ? ಹೋಗು, ಬರೆ, ಮಾಡು, ಓಡು ಇದೆಲ್ಲ ಕ್ರಿಯಾಪದ ಒಳಗೊಂಡಿರುವಂತಹ ಧಾತುಗಳಾಯಿತು. ಈ ವಾ ಆಗಿರ್ಬೋದು, ಉವ ಮತ್ತು ದ ಆಗಿರ್ಬೋದು, ಇದೆಲ್ಲವನ್ನು ನಾವು ಕಾಲಸೂಚಕ ಪ್ರತ್ಯಯಗಳು ಅಂತ ಕರ್ಕೊಳ್ತೀವಿ, ಆಯಿತಾ? ಅದನ್ನು ಮುಂದೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಧಾತುಗಳಿಗೆ ಈ ಕೃತ್ ಪ್ರತ್ಯಯಗಳು, ಆಯಿತಾ, ಸೇರಿದಾಗ ಏನಾಗ್ತಾ ಇರುತ್ತೆ? ಹೊಸ ಪದ ಅನ್ನುವಂಥದ್ದು ಉಂಟಾಗತ್ತೆ. ಅದನ್ನು ನಾವು ಗಮನಿಸಬೇಕಾಗತ್ತೆ. ಇಲ್ಲಿ ಕೃದಂತದಲ್ಲಿ 3 ವಿಧಗಳನ್ನ ನಾವು ನೋಡ್ಬೋದಾಗಿರತ್ತೆ. ಯಾವ್ಯಾವುದು? ಕೃದಂತ ನಾಮ, ಕೃದಂತ ಭಾವನಾಮ, ಕೃದಂತ ಅವ್ಯಯ. ಮೊದಲಿಗೆ ನೋಡೋಣ ಕೃದಂತ ನಾಮ. ಇದನ್ನು ನಾವು ಮೈಂಡಲ್ಲಿ ಇಟ್ಕೊಂಡಿರಬೇಕು. ಕೃದಂತದಲ್ಲಿ 3 ವಿಧಗಳಿದೆ ಅಂತ. ಕೃದಂತ ನಾಮ ಅಂತ ಹೇಳಿದ್ರೆ ಧಾತುಗಳಿಗೆ ಕರ್ತೃ ಮೊದಲಾದ ಅರ್ಥದಲ್ಲಿ ಸಾಮಾನ್ಯವಾಗಿ ಆ ಎಂಬ ಕೃತ್ ಪ್ರತ್ಯಯ ಬರುವುದು. ನೋಡಿ, ಹಿಂದೆ ನಾನು ಒಂದು ಎಕ್ಸಾಂಪಲ್ ತೋರಿಸ್ದೆ ಅಲ್ವಾ? ಈಗ ಹೋಗುವ ಅಂತ ನಾನು ತಗೊಂಡೆ. ಅದರಲ್ಲಿ ಹೋಗು ಪ್ಲಸ್ ವಾ ಪ್ಲಸ್ ಆ ಅಂತ ಬಂತು. ಹೋಗು ಧಾತು ಅಂತ ಗೊತ್ತಾಯ್ತು ನಿಮಗೆ ಅಲ್ವಾ? ಅದರಲ್ಲಿ ಆ ಅಂತ ಇದೆ ಅಲ್ವಾ? ಸೊ ಅದು ಏನಾಗಿರುತ್ತೆ? ನಮಗೆ ಕೃತ್ ಪ್ರತ್ಯಯ ಆಗಿರುತ್ತೆ. ಧಾತುವಿಗೂ ಕೃತ್ ಪ್ರತ್ಯಯಕ್ಕೂ ಮಧ್ಯದಲ್ಲಿ ಕಾಲಸೂಚಕ ಪ್ರತ್ಯಯಗಳು ಸೇರಿಕೊಳ್ಳುತ್ತದೆ. ಇವುಗಳನ್ನೇ ಕೃದಂತನಾಮ ಅಂತ ಕರ್ಕೊಳ್ತೀವಿ. ನೋಡಿ, ವೆರಿ ಇಂಪಾರ್ಟೆಂಟ್. ಈಗ ಹೋಗುವದಲ್ಲಿ ಹೋಗು ಪ್ಲಸ್ ವಾ ಪ್ಲಸ್ ಆ ಇದೆ ಅಲ್ವಾ? ಹೋಗು ಅನ್ನುವಂಥದ್ದು ಧಾತು ಅಂತ ಗೊತ್ತಾಯ್ತು, ಆ ಅನ್ನುವಂಥದ್ದು ಕೃತ್ ಪ್ರತ್ಯಯ ಅಂತ ಗೊತ್ತಾಯ್ತು. ಹಾಗಿದ್ರೆ ಇಲ್ಲಿ ವಾ ಇದೆಯಲ್ಲ, ಇದೇನಾಗುತ್ತೆ? ಕಾಲಸೂಚಕ ಪ್ರತ್ಯಯ ಆಗತ್ತೆ. ಅದನ್ನೇ ಹೇಳ್ತಾ ಇದ್ದಾರೆ. ಧಾತು ಅಂದರೆ ಹೋಗು,
ಕೃತ್ ಪ್ರತ್ಯಯ ಅಂತ ಹೇಳಿದ್ರೆ ಆ, ಇವೆರಡರ ಮಧ್ಯದಲ್ಲಿ ಕಾಲಸೂಚಕ ಪ್ರತ್ಯಯಗಳು ಅಂತ ಹೇಳಿದ್ರೆ ಯಾವ್ದು ಬರುತ್ತೆ? ವಾ ಬಂದಿದೆ ಇಲ್ಲಿ ಅಲ್ವಾ. ಸೊ ಇದನ್ನು ನಾವೇನಂತ ಕರ್ಕೊಳ್ತೀವಿ? ಕೃದಂತನಾಮ ಅಂತ ಕರ್ಕೊಳ್ತೀವಿ. ಸೊ ಕೃದಂತನಾಮ ಅಂತ ಹೇಳಿದ್ರೆ ಕಾಲಸೂಚಕ ಪ್ರತ್ಯಯಗಳು ಅನ್ನುವಂಥದ್ದನ್ನ ನೆನಪಲ್ಲಿಟ್ಕೊಂಡ್ರೆ ಪರೀಕ್ಷೆಯಲ್ಲಿ ಸುಲಭವಾಗಿ ನಾವು ಅದನ್ನ ಬರಿಬೋದಾಗಿರುತ್ತೆ. ಈಗ ಕೃದಂತ ನಾಮದಲ್ಲಿ ಕಾಲಸೂಚಕ ಪ್ರತ್ಯಯಗಳನ್ನು ನೆನಪಲ್ಲಿಟ್ಕೋಬೇಕು ಅಂತ ಹೇಳಿದೆ ಅಲ್ವಾ. 4 ಬಗೆಯ ಕಾಲಗಳನ್ನ ನಾವಿಲ್ಲಿ ನೋಡ್ತಾ ಹೋಗ್ತೀವಿ, ಅಥವಾ ಕೃದಂತ ನಾಮದಲ್ಲಿ 4 ಬಗೆಗಳನ್ನು ನಾವಿಲ್ಲಿ ನೋಡ್ತಾ ಹೋಗ್ತೀವಿ. ಈಗ ಕೃದಂತ ನಾಮದಲ್ಲಿ ಕಾಲಸೂಚಕ ಪ್ರತ್ಯಯಗಳನ್ನು ನೆನಪಲ್ಲಿಟ್ಕೋಬೇಕು ಅಂತ ಹೇಳಿದೆ ಅಲ್ವಾ. ಕೃದಂತ ನಾಮದಲ್ಲಿ 4 ಬಗೆಗಳನ್ನ ನಾವು ನೋಡ್ತಾ ಹೋಗ್ತೀವಿ. ಒಂದು ವರ್ತಮಾನ ಕೃದಂತ, ಆಮೇಲೆ ಭೂತ ಕೃದಂತ, ಭವಿಷ್ಯ ಕೃದಂತ, ನಿಷೇಧ ಕೃದಂತ ಅಂತ 4 ಬಗೆಗಳು ಇರುತ್ತೆ ಇಲ್ಲಿ. ವರ್ತಮಾನ ಅಂದ್ರೇನು? ಪ್ರೆಸೆಂಟ್ ಟೆನ್ಸ್ ಅಂತ ಹೇಳ್ತೀವಿ ಅಲ್ವಾ. ಭೂತ ಅಂತ ಹೇಳಿದ್ರೆ ಪಾಸ್ಟ್ ಟೆನ್ಸ್ ಅಂತ ಹೇಳ್ತೀವಿ. ಭವಿಷ್ಯ ಅಂತ ಹೇಳಿದ್ರೆ ಫ್ಯೂಚರ್ ಅಂತ ಹೇಳ್ತೀವಿ ಅಲ್ವಾ. ನಿಷೇಧ ಅಂತ ಹೇಳಿದ್ರೆ ಅದಲ್ಲ ಅನ್ನುವಂಥದ್ದು ಅಲ್ವಾ. ಸೊ ಯಾವ ರೀತಿ ಇರುತ್ತೆ ಇದು, ಅದನ್ನು ನೋಡ್ತಾ ಬರೋಣ. ಈಗ ಮೊದಲಿಗೆ ವರ್ತಮಾನ ಕೃದಂತವನ್ನು ನೋಡೋಣ. ಬರೆಯುವ, ಬರಿಬೇಕು ಅಲ್ವಾ. ಬರೆಯೋದು ಕೂಡ ಪ್ರಾಕ್ಟೀಸ್ ಮಾಡಬೇಕು. ಬರೆ ಪ್ಲಸ್ ಉವ ಪ್ಲಸ್ ಆ ಆಯಿತು ಅಲ್ವಾ. ಬರೆ ಅನ್ನುವಂಥದ್ದು ಏನಾಯಿತು? ಈಗ ಆಲ್ರೆಡಿ ನಾನು ಹೇಳ್ಕೊಟ್ಟಿದ್ದೀನಿ ಇದನ್ನು ಅಲ್ವಾ. ಬರೆ ಅಂದರೆ ಧಾತು ಅಲ್ವಾ. ಆ ಅಂದರೆ ಕೃತ್ ಪ್ರತ್ಯಯ ಆಯಿತು. ಇವೆರಡರ ನಡುವೆ ಇರುವಂಥದ್ದೇ ಕಾಲಸೂಚಕ ಪ್ರತ್ಯಯ ಅಂತ ಕರ್ಕೊಳ್ತೀವಿ. ಕಾಲಸೂಚಕ ಪ್ರತ್ಯಯವನ್ನು ನಾವು ಐಡೆಂಟಿಫೈ ಮಾಡಿದ್ರೆ, ಗುರುತಿಸಿದ್ರೆ ಅದೇ ನಮಗೇನಾಗಿರುತ್ತೆ? ಕೃದಂತನಾಮ ಅಂತ ಕರ್ಕೊಳ್ತೀವಿ ಅಲ್ವಾ. ಇದಿಷ್ಟು ಅರ್ಥ ಆಗಿದೆ. ಈಗ ಇಲ್ಲಿ ನೋಡಿ, ಈ ಕಾಲಸೂಚಕದಲ್ಲೂ 4 ಬಗೆ ಇದೆ ಈಗ ಅಲ್ವಾ. ಉವ ನೋಡಿ, ಉವ ಅಂತ ಬಂದಿದೆ. ಎಲ್ಲಿ ನಮಗೆ ಉವ ಅಂತ ಬಂದಿರುತ್ತೋ ಅದೆಲ್ಲ ವರ್ತಮಾನ ಕೃದಂತ ಆಗಿರುತ್ತೆ ಆಯಿತಾ. ಇದು ಇಂಪಾರ್ಟೆಂಟ್, ನಿಮಗೆ ಇದು ಗೊತ್ತಿರಬೇಕು, ಹೇಗೆ ಐಡೆಂಟಿಫೈ ಮಾಡಬೇಕು ವರ್ತಮಾನ ಕೃದಂತ ಅಂತ ಆಯಿತಾ. ಬರೆಯುವ ಆಯಿತಾ. ನೋಡಿ ಉವ ಅಂತ ಬರ್ತಾ ಇದೆ ಅಂದರೆ ಬರೆಯುವ ಅಂದರೆ ನಮ್ಗೆ ಏನು ಅರ್ಥ ಆಗ್ತಿದೆ ಅಲ್ಲಿ? ಪ್ರೆಸೆಂಟ್ ಅರ್ಥ ಆಗ್ತಿದೆ ಅಲ್ವಾ. ಈ ಕೆಲಸ ನಡೀತಾ ಇದೆ ಅದು ಅಲ್ವಾ. ಜಿಗಿಯುವ, ಜಿಗಿ ಪ್ಲಸ್ ಉವ ಪ್ಲಸ್ ಆ. ಜಿಗಿ ಅಂದರೆ ಧಾತು, ಆ ಅಂದರೆ ಕೃತ್ ಪ್ರತ್ಯಯ, ನಡುವೆ ಇರುವಂಥದ್ದು ಕಾಲಸೂಚಕ. ಅಲ್ಲಿ ಉವ ಅಂತ ಬರ್ತಾ ಇದೆ. ಉವ ಅಂತ ಹೇಳಿದ್ರೆ ಅದು ವರ್ತಮಾನ ಅಲ್ವಾ. ಈ ರೀತಿ ನಾವು ಮೈಂಡಲ್ಲಿ ಇಟ್ಕೋಬೇಕು. ಉವ ಅಂತ ಹೇಳಿದ್ರೆ ಅದು ಕಾಲಸೂಚಕ ಪ್ರತ್ಯಯ ಅಂತ, ಇಲ್ಲ ಅಂತ ಹೇಳಿದ್ರೆ ವರ್ತಮಾನ ಅಂತ ಹೇಳಿದ್ರೆ ಬರೆಯುವ ಅಂದರೆ ಇವಾಗ ಬರೀತಾ ಇದ್ದಾರೆ, ಆ ರೀತಿ ಕೂಡ ನಾವು ಅರ್ಥ ಮಾಡ್ಕೋಬೋದಾಗಿರುತ್ತೆ. ಹಾಗಿದ್ರೆ ನೆಕ್ಸ್ಟ್ ನೋಡೋಣ, ಭೂತಕೃದಂತ. ನೋಡಿ, ಭೂತಕೃದಂತ ಅಂತ ಹೇಳಿದ್ರೆ ದುಡಿದ, ದುಡಿ ಪ್ಲಸ್ ದ ಪ್ಲಸ್ ಆ. ನೋಡಿ, ದುಡಿ ಅಂದರೆ ಧಾತು ಅಲ್ವಾ. ಆ ಅಂದರೆ ಕೃತ್ ಪ್ರತ್ಯಯ ಆಯಿತು. ದ ಅಂತ ಹೇಳಿದ್ರೆ ದಾನ ನಾವು ಎಲ್ಲಿ ಯೂಸ್ ಮಾಡ್ತೀವಿ? ಭೂತಕೃದಂತದಲ್ಲಿ ಯೂಸ್ ಮಾಡ್ತೀವಿ ಅಲ್ವಾ. ಪಾಸ್ಟ್ ಟೆನ್ಸಲ್ಲಿ ನಾವು ಯೂಸ್ ಮಾಡಬೇಕಾದ್ರೆ ದ ಅನ್ನುವಂಥದ್ದು ಬರುತ್ತೆ. ಇದನ್ನು ನಾವು ಮೈಂಡಲ್ಲಿ ಇಟ್ಕೋಬೇಕು. ತಿಂದ, ತಿನ್ನು ಅಂದರೆ ಧಾತು, ಆ ಅಂದರೆ ಪ್ರತ್ಯಯ, ನಡುವೆ ನಮ್ಗೆ ಏನು ಸಿಗ್ತಾ ಇದೆ? ದ ಸಿಗ್ತಾ ಇದೆ ಅಲ್ವಾ. ಕಾಲಸೂಚಕ ಪ್ರತ್ಯಯ ನಮಗೆ ಸಿಗ್ತಾ ಇದೆ. ಕೆಲವು ಸಲ ಏನಾಗುತ್ತೆ ಅಂತ ಹೇಳಿದ್ರೆ, ನಮಗೆ ಎಕ್ಸಾಮ್ಗಳಲ್ಲಿ ನಮಗೆ ಕ್ವಶನ್ಸ್ಗಳನ್ನ ಕೇಳಿದಾಗ, ಡೈರೆಕ್ಟಾಗಿ ನಮಗೆ ಕ್ವಶನ್ಸ್ ಕೇಳಿದಾಗ ನಾವೇನು ಮಾಡ್ತೀವಿ? ಈಗ ಬರೆಯುವ ಅಂತಲೇ ತಗೊಳ್ಳೋಣ ಆಯಿತಾ. ಬರೆಯುವ ಅಂತ ಕೇಳ್ಬಿಟ್ಟು ನಮಗೆ ಇದು ಯಾವ ಕೃದಂತಕ್ಕೆ ಸೇರಿದೆ ಅಂತ ಕೃದಂತದ ವಿಧಗಳನ್ನ ನಮಗೆ ಕೊಟ್ಟಾಗ ನಾವು ಅದನ್ನು ಬರೆದ್ಬಿಡ್ತೀವಿ ಅಲ್ವಾ. ಆದರೆ ಕಾಲಸೂಚಕ ಪ್ರತ್ಯಯಕ್ಕೆ ಸಂಬಂಧಪಟ್ಟಂತೆ ಕ್ವಶನ್ಸ್ ಕೇಳೋ ಚಾನ್ಸಸ್ ಕೂಡ ತುಂಬ ಇರುತ್ತೆ. ಹಾಗಾಗಿ ನಮಗೆ ಇದು ಯಾವ ಕಾಲದಲ್ಲಿ ಏನು ಬರುತ್ತೆ ಅನ್ನುವಂಥ ತಿಳ್ಕೊಳ್ಳುವಂಥದ್ದು ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಭೂತಕೃದಂತ ಅಂತ ಹೇಳಿದ್ರೆ ಇಲ್ಲಿ ನೀವು ಗಮನಿಸಬೇಕು, ಇದು ದಾ ಬಂದಿದೆಯಾ ಅಂತ ಆಯಿತಾ. ಜನರಲ್ ಆಗಿ ನಾನು ತಿಳ್ಕೊಳ್ತೀನಿ ಅಂತ ಹೇಳಿದ್ರೆ, ಈಗ ದುಡಿದ ಅಲ್ವಾ. ದುಡಿದ ಅಂದರೆ ಏನು? ಅವನು ಆಲ್ರೆಡಿ ದುಡ್ದು ಬಿಟ್ಟಿದ್ದಾನೆ ಅಲ್ವಾ, ಕೆಲಸ ಆಗೋಗ್ಬಿಟ್ಟಿದೆ ಅಲ್ವಾ. ತಿಂದ, ಆಲ್ರೆಡಿ ಅವ್ನು ತಿಂದಾಗ್ಬಿಟ್ಟಿದೆ ಅಲ್ವಾ. ಅದನ್ನು ನಾವಲ್ಲಿ ಗಮನಿಸಬೇಕಾಗತ್ತೆ. ಈಗ ಭವಿಷ್ಯತ್ ಕೃದಂತ. ಭವಿಷ್ಯತ್ ಕೃದಂತ ಹೇಗಿರುತ್ತೆ? ಭವಿಷ್ಯತ್ ಕೃದಂತ ಅಂತ ತಗೊಂಡಾಗ ಈಗ ಹೊಳೆವ, ಹೊಳೆ ಪ್ಲಸ್ ವಾ ಪ್ಲಸ್ ಆ ಅಂತ ಇದೆ ಅಲ್ವಾ. ಹೊಳೆ ಅನ್ನುವಂಥದ್ದು ಧಾತು ಆಯಿತು, ಆ ಅನ್ನುವಂಥದ್ದು ಕೃತ್ ಪ್ರತ್ಯಯ ಆಯಿತು ಅಲ್ವಾ. ವಾ ಅನ್ನುವಂಥದ್ದು ಕಾಲಸೂಚಕ ಪ್ರತ್ಯಯ, ಅದು ಯಾವುದು ಬರ್ತಾ ಇದೆ? ವಾ ಬರ್ತಾ ಇದೆ. ವಾ ಬರ್ತಾ ಇದೆ ಅಂತ ಹೇಳಿದ್ರೆ ಅದು ಭವಿಷ್ಯತ್ ಕೃದಂತ ಅಂತ ನಾವಲ್ಲಿ ಅರ್ಥ ಮಾಡ್ಕೋಬೇಕಾಗತ್ತೆ. ಅದು ನಮಗೆ ಗೊತ್ತಿರಬೇಕು, ಭವಿಷ್ಯತ್ ಕೃದಂತ ಅಂದರೆ ವಾ ಅಂತ ಬರುತ್ತೆ ಅಂತ. ಈಗ ಹೊಳೆ ವಾ ಅಂತ ಹೇಳಿದ್ರೆ ಏನಾಗ್ತಾ ಇದೆ? ಅದು
ಹೊಳೆಯುತ್ತೆ ಅಂತ ಅಲ್ವಾ. ಓದುವ ಅಲ್ವಾ, ಅಲ್ಲಿ ಕೆಲಸ ಏನಾಗ್ತಾ ಇದೆ ಮುಂದೆ ಆಗತ್ತೆ ಅನ್ನೋದನ್ನು ತಿಳಿಸ್ತಾ ಇದೆ ಅಲ್ವಾ. ಓದುವ ಬಿಡು ಓದುವ ಅಂತ ಹೇಳ್ತಾರೆ ಅಲ್ವಾ. ಅಂದರೆ ಮುಂದೆ ಆ ಕೆಲಸ ಆಗತ್ತೆ ಅಂತ ಅಲ್ವಾ. ಓದು ಪ್ಲಸ್ ವಾ ಪ್ಲಸ್ ಆ ಅಂತ ತಗೊಂಡಾಗ ಇಲ್ಲಿ ವಾ ಬರ್ತಾ ಇದೆ, ಅದು ಭವಿಷ್ಯತ್ ಕೃದಂತ ಆಗಿರುತ್ತೆ. ಅದೇ ಥರನೇ ನಿಷೇಧ ಕೃದಂತ ಅಂತ ಕರ್ಕೊಳ್ತೀವಿ. ಅಂದರೆ ಈಗ ಮಾಡದ ಅಂತ ಇದೆ ಅಲ್ವಾ, ಮಾಡು ಪ್ಲಸ್ ಅದ ಪ್ಲಸ್ ಆ ಅಂತ ತಗೊಳ್ತೀವಿ ಆಯಿತಾ. ಮಾಡು ಅನ್ನುವಂಥದ್ದು ಧಾತು ಆಯಿತು ಅಲ್ವಾ. ಇಲ್ಲಿ ಆ ಅನ್ನುವಂಥದ್ದು ಕೃತ್ ಪ್ರತ್ಯಯ, ಅದು ತುಂಬ ನೆನಪಲ್ಲಿ ಇಟ್ಕೊಂಡಿರಬೇಕು. ಆ ಅನ್ನುವಂಥದ್ದು ಕೃತ್ ಪ್ರತ್ಯಯ ಅನ್ನುವಂಥದ್ದು ನಡುವೆ ಇರುತ್ತೆ ನಮಗೆ ಕಾಲಸೂಚಕ ಪ್ರತ್ಯಯಗಳನ್ನು ತಗೋಬೇಕಾದ್ರೆ ಆಯಿತಾ. ಅದ ಅಂತ ಬರುತ್ತಲ್ಲ, ಇದು ನಿಷೇಧ ಕೃದಂತ. ಯಾವ ಪದಗಳಿಗೆ ನಿಮಗೆ ಅದ ಬರ್ತಾ ಇದೆಯೋ ಅದೆಲ್ಲವೂ ನಿಷೇಧ ಕೃದಂತ ಅನ್ನುವಂಥದ್ದು ಗೊತ್ತಿರಬೇಕು. ಇಲ್ಲೇ ಗಮನಿಸ್ಕೊಳ್ಳಿ, ಮಾಡದ ಆ ಒಂದು ಪದನೇ ಹೇಳ್ತಾ ಇದೆ ಆ ಕೆಲಸ ಆಗಲ್ಲ ಅಂತ ಅಲ್ವಾ. ಬೀಳದ ಬೀಳಲ್ಲ ಅಲ್ವಾ, ಅದನ್ನು ಬೀಳದ ಅಂತ ಹೇಳ್ತಾ ಇದೆ. ಬೀಳು ಪ್ಲಸ್ ಅದ ಪ್ಲಸ್ ಆ ಅಲ್ವಾ. ಬೀಳು ಅನ್ನುವಂಥದ್ದು ಧಾತು ಆಯಿತು, ಆ ಅನ್ನುವಂಥದ್ದು ಕೃತ್ ಪ್ರತ್ಯಯ ಆಯಿತು, ನಡುವೆ ಇರುವಂಥ ಕಾಲಸೂಚಕ ಪ್ರತ್ಯಯ ಆಗಿರುವಂತಹ ಅದ ಅನ್ನುವಂಥದ್ದು ನಿಷೇಧ ಕೃದಂತ ಆಯಿತು. ಸೊ ಈ ರೀತಿ ನಾವು ಕೃದಂತದಲ್ಲಿ ಮೊದಲನೇ ವಿಧವಾಗಿರುವಂತಹ ಕೃದಂತ ನಾಮದಲ್ಲಿ ನಾವೇನು ಮಾಡ್ತೀವಿ, ಈ ರೀತಿ ಕಾಲಸೂಚಕ ಪ್ರತ್ಯಯಗಳನ್ನ ನಾವು ನೋಡ್ತಾ ಹೋಗ್ತೀವಿ. ಈ ಕಾಲಸೂಚಕ ಪ್ರತ್ಯಯಗಳು ಯಾವ್ಯಾವುದು ಬರುತ್ತೆ ಎನ್ನುವಂಥದ್ದನ್ನು ನಾವು ಗಮನ ಹರಿಸ್ತು ಅಂತ ಹೇಳಿದ್ರೆ ಸುಲಭವಾಗಿ ನಾವು ಪರೀಕ್ಷೆಗಳಲ್ಲಿ ಬರಿಬೋದಾಗಿರುತ್ತೆ. ಈಗ ಕೃದಂತದಲ್ಲಿ ಎರಡನೇ ವಿಧವಾಗಿರುವಂತಹ ಕೃದಂತ ಭಾವನಾಮದ ಬಗ್ಗೆ ಈಗ ತಿಳಿದುಕೊಳ್ಳೋಣ. ಈಗ ಎರಡನೇ ವಿಧವಾಗಿರುವಂತಹ ಕೃದಂತ ಭಾವನಾಮದ ಬಗ್ಗೆ ತಿಳಿದುಕೊಳ್ಳೋಣ. ಏನು ಕೃದಂತ ಭಾವನಾಮ ಅಂದರೆ, ಧಾತುಗಳ ಮೇಲೆ ಭಾವಾರ್ಥದಲ್ಲಿ ಕೃತ್ ಪ್ರತ್ಯಯಗಳು ಸೇರಿ ಕೃದಂತ ಭಾವನಾಮ ಅಂತ ಅನ್ನಿಸ್ಕೊಳ್ಳುತ್ತೆ. ನೋಡಿ, ಧಾತುಗಳು ಗೊತ್ತಾಗಿದೆ ಈಗ ನಿಮಗೆ ಅಲ್ವಾ. ಆ ಧಾತುಗಳ ಮೇಲೆ ಭಾವಾರ್ಥದಲ್ಲಿ ನೋಡಿ, ಭಾವನಾಮದಲ್ಲಿ ಭಾವಾರ್ಥ ಇರುತ್ತೆ ಆಯಿತಾ. ಅಲ್ಲಿ ಕೃತ್ ಪ್ರತ್ಯಯಗಳು ಸೇರ್ಬೇಕಾಗತ್ತೆ. ಕೃತ್ ಪ್ರತ್ಯಯಗಳು ಸೇರಿದ್ರೆ ಆಗ ನಮಗೆ ಕೃದಂತ ಭಾವನಾಮ ಅಂತ ಆಗತ್ತೆ. ಯಾವುದಾಗಿದೆ ಕೃತ್ ಪ್ರತ್ಯಯಗಳು ಇಲ್ಲಿ? ಮೊದಲನೇದರಲ್ಲಿ ನಮಗೆ ಆ ಅನ್ನುವಂಥದ್ದು ಗೊತ್ತಾಗಿತ್ತು ಅಲ್ವಾ. ಎರಡನೇದಾಗಿರುವಂಥ ಕೃದಂತ ಭಾವನಾಮದಲ್ಲಿ ಯಾವುದಿರುತ್ತೆ ಅಂತ ಹೇಳಿದ್ರೆ ನೋಡಿ, ಈ ಬಾಕ್ಸ್ನ ಗಮನಿಸಿದ್ರೆ ಗೊತ್ತಾಗತ್ತೆ. ಟ, ವಿಕೆ, ಇಕೆ, ಗೆ, ಉದು, ವಳಿಗೆ, ವಣಿಕೆ, ವಳಿ, ಇಗೆ, ತ, ಟ, ಅಸು, ಇಸು, ತೇ, ಗುಳ, ಉ, ಅವು, ಎ, ಅಲು, ಪು. ಈ ರೀತಿ ಮುಂತಾದ ಪದಗಳು ಬರುತ್ತೆ. ಅದರಲ್ಲೂ ಇಲ್ಲಿ ಕೊಟ್ಟಿರುವಂಥ ಪದಗಳು ತುಂಬ ಇಂಪಾರ್ಟೆಂಟ್. ಸೊ ನಾವು ಕೃದಂತ ಭಾವನಾಮ ಪ್ರತ್ಯಯಗಳನ್ನು ಒಂದು ಸೂತ್ರದ ರೀತಿಯಲ್ಲಿ ನೋಡಬೇಕಾಗತ್ತೆ. ಇದನ್ನು ನಾವು ಚೆನ್ನಾಗಿ ಅಭ್ಯಾಸವನ್ನು ಮಾಡಿರಬೇಕು. ಇದು ಚೆನ್ನಾಗಿ ಅಭ್ಯಾಸ ಮಾಡಿದರೆ ಸುಲಭವಾಗಿ ನಾವು ಗುರುತಿಸೋದಕ್ಕೆ ಸಹಾಯ ಆಗತ್ತೆ. ಹಾಗಾದರೆ ಉದಾಹರಣೆಯನ್ನು ನೋಡೋಣ ಈಗ. ಅವಳ ಊಟ ಚೆನ್ನಾಗಿತ್ತು. ನೋಡಿಲಿ, ಅವಳ ಊಟ ಚೆನ್ನಾಗಿತ್ತು. ಈ ರೀತಿ ಇದೆ ಕ್ವಶನ್ ಅಲ್ವಾ. ಈ ಮಧ್ಯದಲ್ಲಿ ಇರುತ್ತಲ್ಲ, ಇದನ್ನು ನಾವು ಗಮನಿಸ್ಕೋಬೇಕು. ಇದರಲ್ಲಿ ಓಟ ಅಂತ ಇದೆ ಅಲ್ವಾ. ಈ ಓಟದಲ್ಲಿ ಟ ಅಂತ ಇದೆ ನೋಡಿ, ಇಲ್ಲಿ ಇದೆಯಾ, ಕಾಣಿಸ್ತಾ ಇದೆ ಅಲ್ವಾ. ಇಲ್ಲಿದೆ ನೋಡಿ, ಗಮನಿಸಿ, ಇದನ್ನು ಟ ಅಂತ ಇದೆ ಅಲ್ವಾ. ಇದನ್ನು ನಮಗಿಲ್ಲಿ ಸಿಗ್ತಾ ಇದೆ ಅಂತ ಹೇಳಿದ್ರೆ ಅದು ಕೃದಂತ ಭಾವನಾಮ ಅನ್ನುವಂಥದ್ದನ್ನು ಬರಿಬೇಕಾಗತ್ತೆ. ಗಡಿಗೆಯ ಮಾಟ ಸೊಗಸಾಗಿದೆ. ನೋಡಿ, ಟ ಇದೆ ಮಾಟದಲ್ಲಿ. ಮಧ್ಯ ಪದಗಳನ್ನ ನೋಡಬೇಕು, ಅದರಲ್ಲಿ ಕೊನೆ ಪದಗಳನ್ನು ಗಮನಿಸ್ಕೊಳ್ಳಿ. ಅದರ ನೆನಪು ಇಲ್ಲ ಅಂತ ಇದೆ ಅಲ್ವಾ. ಪೂ ಅಂತ ಬಂದಿದೆ ಅಲ್ವಾ. ಇಲ್ಲಿ ನೋಡಿ, ಇದರ ಕೊರೆತ ಹಸನಾಗಿದೆ ಅಲ್ವಾ. ಕೊರೆತ ಅಂತ ಇದೆ ಈಗ ಅಲ್ವಾ. ತ ಅಂತ ಬಂದಿದೆ. ಸೊ ಈ ರೀತಿ ನಮಗೇನು ವಾಕ್ಯವನ್ನು ಕೊಟ್ಟಿರ್ತಾರೋ ಅದರಲ್ಲಿ ಮಧ್ಯಭಾಗವನ್ನು ಗಮನಿಸ್ಕೋಬೇಕು. ಮಧ್ಯಭಾಗದಲ್ಲಿ ಇರುವಂಥ ಕೊನೆ ಪದಗಳು ಏನಾಗಿರುತ್ತೆ, ಈ ಸೂತ್ರದ ಒಳಗಿರುವಂತಹ ಪದಗಳು ಇದೆ ಅಂತ ಹೇಳಿದ್ರೆ ಅದನ್ನು ನಾವು ಕೃದಂತ ಭಾವನಾಮ ಅಂತ ಬರಿಬೇಕಾಗಿರುತ್ತೆ. ಈಗ ಇನ್ನೊಂದಷ್ಟು ಕೃದಂತ ಭಾವನಾಮಕ್ಕೆ ಸಂಬಂಧಪಟ್ಟಂತೆ ಉದಾಹರಣೆಗಳನ್ನು ನೋಡೋಣ. ಇಲ್ಲಿ ಓಟ ಅಂತ ಇದೆ ಅಲ್ವಾ. ಓಡು ಪ್ಲಸ್ ಟ ಆಯಿತು ಅಲ್ವಾ. ಓಡು ಅನ್ನುವಂಥದ್ದು ಧಾತು ಆಯಿತು. ಈಗ ನಾನು ಕೃದಂತ ಭಾವನಾಮದಲ್ಲಿ ಸೂತ್ರವನ್ನು ಕೊಟ್ಟಿದ್ದೀನಿ ಅಲ್ವಾ. ಅಲ್ಲಿ ಟ ಅಂತ ಇದೆ ಅಲ್ವಾ. ಹಾಗಾಗಿ ಟ ಬರ್ತಾ ಇದೆ ಅಂತ ಹೇಳಿದ್ರೆ ಆಗ ನಾವು ಕೃದಂತ ಭಾವನಾಮಕ್ಕೆ ನಾವು ಹಾಕಬೇಕಾಗತ್ತೆ, ಪರೀಕ್ಷೆಗಳಲ್ಲಿ ಬರಿಬೇಕಾಗತ್ತೆ. ಈ ಕೊನೆಯ ಅಕ್ಷರಗಳಿದೆಯಲ್ಲ, ಇದನ್ನು ನಾವು ಗಮನಿಸಿ ನಾವು ಬರಿಬೇಕು. ಈಗ ಮಾಟ ಅಂತ ಇದೆ, ಮಾಡು ಪ್ಲಸ್ ಟ ಆಯಿತು. ನೆನಪು, ನೆನೆ ಪ್ಲಸ್ ಪೂ ಆಯಿತು. ಕೊರೆತ, ಕೊರೆ ಪ್ಲಸ್ ತ ಆಯಿತು. ನಗು, ನಗೆ ಪ್ಲಸ್ ಎ ಆಯಿತು. ಬೆಳೆಸು, ಬೆಳೆ ಪ್ಲಸ್ ಹಸು ಆಯಿತು. ಹಡಿಗೆ, ಅಡು ಪ್ಲಸ್ ಇಗೆ.
ಈ ರೀತಿ ನಾವು ಬಿಡಿಸಿ ಬರೆಯೋದನ್ನು ಕೂಡ ಪ್ರಾಕ್ಟೀಸ್ ಮಾಡ್ಕೊಂಡಿರಬೇಕು. ಹಾಗೆಯೇ ನಾವು ಪರೀಕ್ಷೆಗಳಲ್ಲಿ ಬರಿಬೇಕಾದ್ರೆ ಕಂಪಲ್ಸರಿ ನಾವು ಸೂತ್ರವನ್ನು ನಾವೇನು ಮಾಡಬೇಕು, ಅದನ್ನು ಗಟ್ ಮಾಡಿರಬೇಕು. ಆಯಿತಾ? ಸೂತ್ರ ತಲೆಯಲ್ಲಿದೆ ಅಂತ ಹೇಳಿದ್ರೆ ಸುಲಭವಾಗಿ ಬರೆಯೋದಕ್ಕೆ ಸಾಧ್ಯ ಆಗುತ್ತೆ. ಹಾಗಿದ್ರೆ ಕೃದಂತದಲ್ಲಿ ಮೂರನೇ ವಿಧವಾಗಿರುವಂತಹ ಕೃದಂತಾವ್ಯಯ ಅಥವಾ ಕೃದಂತ ಅವ್ಯಯದ ಬಗ್ಗೆ ಈಗ ನೋಡೋಣ. ಧಾತುಗಳಿಂದ ಹುಟ್ಟಿ ಅವ್ಯಯದ ಗುಣವನ್ನು ಪಡೆದಂತಹ ಪದಗಳನ್ನು ಕೃದಂತ ಅವ್ಯಯಗಳು ಅಥವಾ ಅವ್ಯಯ ಕೃದಂತಗಳೆಂದು ಕರೆಯಲಾಗುತ್ತದೆ. ನೋಡಿ, ಧಾತುಗಳಿಂದ ಹುಟ್ಟಿರುತ್ತೆ, ಆದರೆ ಇದಕ್ಕೆ ಯಾವ ಗುಣ ಇರುತ್ತೆ ಅಂತ ಹೇಳಿದ್ರೆ ಅವ್ಯಯದ ಗುಣವನ್ನು ಇದು ಪಡ್ಕೊಂಡಿರುತ್ತೆ. ಹಾಗಾಗಿನೇ ನಾವು ಇದನ್ನು ಕೃದಂತಾವ್ಯಯ ಅಂತಲೂ ಕರ್ಕೊಳ್ತೀವಿ ಮತ್ತು ಅವ್ಯಯ ಕೃದಂತ ಅಂತಲೂ ಕೂಡ ಕರ್ಕೊಳ್ತೀವಿ. ಧಾತುಗಳ ಮೇಲೆ ಆಗಿದ್ರೆ ಯಾವೆಲ್ಲ ಪ್ರತ್ಯಯಗಳು ಸೇರ್ಕೊಳ್ತವೆ ಅಂತ ಹೇಳಿದ್ರೆ ಉತ್ತ, ಅದೆ, ದರೆ, ಅಲು, ಅಲಿಕೆ, ಆ, ಈ, ದು. ಇದನ್ನು ನಾವು ಸೂತ್ರದ ರೀತಿಯಲ್ಲಿ ನಾವು ಇದನ್ನು ಗಟ್ ಮಾಡಬೇಕಾಗತ್ತೆ. ಆಯಿತಾ? ಈ ಧಾತುಗಳ ಮೇಲೆ ಏನಾಗ್ತಾ ಇರುತ್ತೆ, ಈ ರೀತಿ ಪ್ರತ್ಯಯಗಳು ನಮಗೆ ಸೇರ್ಕೊಳ್ಳುತ್ತೆ. ಈಗ ಎಕ್ಸಾಂಪಲ್ ನೋಡೋಣ. ಮಾಡದೆ ಅಂತ ಇದೆ ಅಲ್ವಾ? ಬಿಡಿಸಿ ಬರೆಯೋದನ್ನ ಕಲಿಬೇಕು. ಆಯಿತಾ? ಮಾಡು ಪ್ಲಸ್ ಅದೆ. ಮಾಡು ಧಾತು ಆಯಿತು. ನಾವು ಯಾವುದನ್ನು ನೋಡಬೇಕು? ಪ್ರತ್ಯಯಗಳನ್ನ ನೋಡಬೇಕು ಇಲ್ಲಿ ಅಲ್ವಾ? ಅದೇ ಅಂತ ಬರ್ತಾ ಇದೆ. ಅದೇ ನಾವು ಸೂತ್ರವನ್ನು ಓದಿದ್ದೀವಿ ಅಲ್ವಾ? ಸೂತ್ರದಲ್ಲಿ ಏನಂತ ಇದೆ? ಅದೇ ಅಂತ ಇದೆ. ಯಾವುದಕ್ಕಿದೆ? ಕೃದಂತ ಅವ್ಯಯಕ್ಕಿದೆ. ಸೊ ಇಲ್ಲಿ ಅದೇ ಬಂದಿದೆ ಅಂತ ಹೇಳಿದ್ರೆ ನಾವು ಪರೀಕ್ಷೆಗಳಲ್ಲಿ ಯಾವುದಕ್ಕೆ ಹಾಕಿದರೆ ಹಾಕಬೇಕು? ಕೃದಂತ ಅವ್ಯಯಕ್ಕೆ. ಈಗ ಬರೆದು, ಬರೆ ಪ್ಲಸ್ ದು ಅಲ್ವಾ? ದು ಅನ್ನುವಂಥದ್ದು ಏನಾಗುತ್ತೆ? ಕೃದಂತ ಅವ್ಯಯ ಆಗುತ್ತೆ. ಮಾಡಲಿಕ್ಕೆ, ಮಾಡು ಪ್ಲಸ್ ಅಲಿಕೆ ಅಲ್ವಾ? ಅಲಿಕೆ ಎನ್ನುವಂಥದ್ದು ಬರ್ತಾ ಇದೆ. ಮಾಡುತ್ತಾ, ಮಾಡು ಪ್ಲಸ್ ಉತ್ತ, ಉತ್ತ ಅನ್ನುವಂಥದ್ದನ್ನ ನೋಡಬೇಕು. ನುಡಿದು, ನುಡಿ ಪ್ಲಸ್ ದು ಅಂತ ಇದೆ. ದೂನ ನಾವು ನೋಡ್ತಾ ಹೋಗ್ತೀವಿ. ಈ ರೀತಿ ಪ್ರತ್ಯಯಗಳು ಬರ್ತಾ ಇದೆ ಅಂತ ಹೇಳಿದ್ರೆ ಅದು ಕೃದಂತ ಅವ್ಯಯ ಆಗಿರುತ್ತೆ. ಫ್ರೆಂಡ್ಸ್, ನಾನೀಗ ಆಲ್ರೆಡಿ ಹೇಳಿದ ಹಾಗೆ ಕೃದಂತ ಅಂತ ನಾವು ತಗೊಂಡಾಗ ಅಲ್ಲಿ ಕೃದಂತ ನಾಮ, ಕೃದಂತ ಭಾವನಾಮ, ಕೃದಂತ ಅವ್ಯಯ ಅಂತ 3 ವಿಧಗಳನ್ನ ನಾವು ನೋಡ್ತಾ ಹೋಗ್ತೀವಿ. ಕೃದಂತ ನಾಮ ಅಂತ ನಾವು ತಗೊಂಡಾಗ ಆ ಅನ್ನುವಂತಹ ಕೃತ್ ಪ್ರತ್ಯಯ ಬರುತ್ತೆ ಎನ್ನುವುದನ್ನು ತಲೆಯಲ್ಲಿಟ್ಕೋಬೇಕು. ಹಾಗೆಯೇ ಕೃದಂತ ನಾಮದಲ್ಲಿ ಮಾತ್ರನೇ ನಮಗೆ ಕಾಲಸೂಚಕ ಪ್ರತ್ಯಯಗಳು ಬರುತ್ತೆ ಮತ್ತು ಒಂದು ನಿಷೇಧ ಕೃದಂತ ಬರುತ್ತೆ ಎನ್ನುವಂಥದ್ದು ಗೊತ್ತಿರಬೇಕು. ವರ್ತಮಾನ ಅಂತ ಹೇಳಿದ್ರೆ ಉವ ಬರುತ್ತೆ, ಭೂತ ಅಂತ ಹೇಳಿದ್ರೆ ದಾ ಬರುತ್ತೆ, ಭವಿಷ್ಯ ಅಂತ ಬಂದಾಗ ವಾ ಬರುತ್ತೆ, ನಿಷೇಧ ಕೃದಂತ ಅಂತ ಹೇಳಿದಾಗ ಅದ ಬರುತ್ತೆ. ಹಾಗೆಯೇ ಕೃದಂತ ಭಾವನಾಮ ಅಂತ ನಾವು ತಗೊಂಡಾಗ ಅದರ ಸೂತ್ರ ಮತ್ತು ಕೃದಂತ ಅವ್ಯಯ ಅಂತ ತಗೊಂಡಾಗ ಅದರ ಸೂತ್ರವನ್ನು ನಾವು ನೆನಪಲ್ಲಿ ಇಟ್ಕೊಂಡಿದ್ದೇ ಆಯಿತು ಅಂತ ಹೇಳಿದ್ರೆ ಪರೀಕ್ಷೆಗಳಲ್ಲಿ ಸುಲಭವಾಗಿ ನಾವೇನು ಮಾಡ್ಬೋದು, ಮಾರ್ಕ್ಸ್ಗಳನ್ನು ನಾವು ಪಡ್ಕೊಳ್ಳೋದಕ್ಕೆ ಸಾಧ್ಯ ಆಗಿರುತ್ತೆ. ಪ್ರಾಕ್ಟೀಸ್ ಮೇಕ್ ಪರ್ಫೆಕ್ಟ್ ಅಂತ ಹೇಳ್ತೀವಿ ಅಲ್ವಾ? ಚೆನ್ನಾಗಿ ನಾವು ಅಭ್ಯಾಸ ಮಾಡಿದಷ್ಟು ಏನಾಗುತ್ತೆ ಅಂತ ಹೇಳಿದ್ರೆ ನಾವು ಪರೀಕ್ಷೆಗಳಲ್ಲಿ ಸುಲಭವಾಗಿ ಬರೆಯೋದಕ್ಕೆ ಸಾಧ್ಯ ಆಗತ್ತೆ. ಫ್ರೆಂಡ್ಸ್, ಇದಿಷ್ಟು ಈ ವಿಷಯಕ್ಕೆ ಸಂಬಂಧಪಟ್ಟಂಥ ಮಾಹಿತಿಯಾಗಿರುತ್ತೆ. ನೀವಿನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಹೇಳಿದ್ರೆ ಇದೀಗ ಸಬ್ಸ್ಕ್ರೈಬ್ ಆಗಿ. ಹಾಗೆ ಈ ವಿಡಿಯೋನ ಲೈಕ್ ಮಾಡುವುದನ್ನು ಮರೆಯದಿರಿ. ಹಾಗೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ. ಹಾಗೆ ಈ ವಿಡಿಯೋನ ಅವಶ್ಯಕತೆ ಯಾರ್ಯಾರಿಗೆ ಇರುತ್ತೋ ತಪ್ಪದೆ ಅವರಿಗೆ ಶೇರ್ ಮಾಡಿ. ಇಲ್ಲಿಯ ತನಕ ನಮ್ಮ ಚಾನಲ್ನ ವೀಕ್ಷಣೆ ಮಾಡಿದಂತಹ ನಿಮ್ಮೆಲ್ಲರಿಗೂ ಹೃತ್ಪೂರ್ವಕವಾದ ಧನ್ಯವಾದಗಳು. ಥ್ಯಾಂಕ್ ಯು.